ವಿಶೇಷವಾಗಿ ನಮಗೆ ಸಹಕರಿಸಿ ನಮ್ಮನ್ನು ವಾಕ್ಯದ ಮೂಲಕವಾಗಿ ಬಲಪಡಿಸಿ ಈ ದೇವರ ಒಂದು ಸುವಾರ್ತೆ ಒಂದು ಕೆಲಸದಲ್ಲಿ ನಮಗೆ ಮುಂದೂಡಿಸುವಂತಹ ಸಹೋದರರು ಸಲ್ಮಾನ್ ಬ್ರದರ್ ಇದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾಗಿ ನನ್ನ ವಂದನೆ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಅನೇಕ ಒಂದು ತೆಲುಗು ಒಂದು ಕ್ಲಾಸ್ಗಳ ಮೂಲಕವಾಗಿ ನಮ್ಮನ್ನು ಬಲಪಡಿಸ್ತಾ ಬರ್ತಾ ಇದ್ದಾರೆ. ವಿಜಯವಾಡ ಪ್ರಾಂತದಿಂದ ಸಹೋದರ ಡಿ ರತ್ನಕಿಶೋರ್ ಇದ್ದಾರೆ. ಅವರಿಗೆ ಸಹ ನನ್ನ ಹೃದಯಪೂರ್ವಕವಾಗಿ ನನ್ನ ವಂದನೆ ಸಲ್ಲಿಸ್ತಾ ಇದ್ದೇನೆ. ಮತ್ತು ವಿಶೇಷವಾಗಿ ಇಲ್ಲಿ ಕೂಡಿ ಬಂದಂತ ನಿಮ್ಮೆಲ್ಲರಿಗೆ ಸಹ ನನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಸಲ್ಲಿಸ್ತಾ ಇದ್ದೇನೆ. ಪ್ರಿಯರೇ, ವಿಶೇಷವಾಗಿ ನಾವು ಇಲ್ಲಿ ಸುವಾರ್ತಿಕರ ಒಂದು ಸಹವಾಸ ಕೂಡಿಕೆ ಎಂಬಂತಹ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ನಾವು ಇಲ್ಲಿ ಬಂದಿದ್ದೇವೆ ಪ್ರಿಯರೇ. ಯಾಕಂದ್ರೆ ಕ್ರೈಸ್ತರು ಏನು ತಿಳ್ಕಬೇಕೆಂಬಂತಹ ಉದ್ದೇಶ ಇದೆ ಎಂಬುದಾಗಿ ನಾವು ನೋಡಿದಾಗ, ಕ್ರೈಸ್ತರಿಗೆ ಈ ಭೂಲೋಕದಲ್ಲಿ ಯಾವ ಕೆಲಸ ಬಹಳಷ್ಟು ಬೆಲೆ ಉಳ್ಳದಿದೆ? ಒಂದು ಪ್ರಶ್ನೆ. ಕ್ರೈಸ್ತರಿಗೆ ಭೂಮಿ ಮೇಲೆ ಯಾವ ಕೆಲಸ ಬಹಳಷ್ಟು ಬೆಲೆ ಉಳ್ಳದಾಗಿದೆ ಎಂಬುದಾಗಿ ಇವತ್ತು ನಾವು ಕ್ರೈಸ್ತರು ತಿಳಿದುಕೊಳ್ಳುವಂಥದ್ದು ಬಹಳಷ್ಟ ಅದು ಅಮೂಲ್ಯವಾಗಿದೆ ಪ್ರಿಯರೇ. ಯಾವ ಕೆಲಸ ಪ್ರಾಮುಖ್ಯವಾಗಿದ್ದರೆ ಸುವಾರ್ತೆ ಸಾರುವುದು. ಯಾಕಂದ್ರೆ ಈ ಸುವಾರ್ತೆ ಎಂಬ ಒಂದು ಕೆಲಸ ಈ ಭೂಮಿ ಮೇಲೆ ಮಾನವನಿಗೆ ಬಹಳಷ್ಟು ಬೆಲೆ ಉಳ್ಳದೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಯಾಕಂದ್ರೆ ಈ ಸುವಾರ್ಥ ಕೆಲಸಕ್ಕೆ ಯೇಸು ಕ್ರಿಸ್ತನು ಪರಲೋಕದಿಂದ ಇಳಿದು ಬಂದಿದ್ದಾನೆ. ಈ ಸುವಾರ್ತೆ ಕೆಲಸದಗೋಸ್ಕರವಾಗಿ ಈ ಮಾನವನು ನಶಿಸಿ ಹೋಗಬಾರದೆಂಬ ಉದ್ದೇಶದಿಂದ ಯೇಸು ಕ್ರಿಸ್ತನು ಪರಲೋಕವನ್ನು ಬಿಟ್ಟು ಈ ಭೂಲೋಕದಲ್ಲಿ ನಮ್ಮ ಮಧ್ಯದಲ್ಲಿ ಬಂದಿದ್ದಾನೆ ಪ್ರಿಯರೇ. ಅದು ಎದರಿಗೋಸ್ಕರವಾಗಿ ಬಂದಿದ್ದಾನೆ ಎಂಬುದಾಗಿ ನಾವು ನೋಡಿದಾಗ, ಮಾನವನು ಪ್ರತಿಯೊಂದು ಮಾನವನು ಈ ಸುವಾರ್ತೆಯನ್ನು ಕೇಳಿ ಆತನ ರಕ್ಷಣೆ ಪಡ್ಕೊಳ್ಬೇಕು. ಇವತ್ತು ನಾವೆಲ್ಲರೂ ಇಲ್ಲಿ ದೇವರ ಒಂದು ಸೇವಕರು, ಒಂದು ಸುವಾರ್ತಿಕರು ಎಂಬುದಾಗಿ ನಾವು ಕಾಲ ಕಳೀತಾ ಇದ್ದೇವೆ. ನಾವು ಕ್ರೈಸ್ತರಾಗಿ ಇಲ್ಲಿ ಜೀವಿಸ್ತಾ ಇದ್ದೇವೆ. ಆದರೆ ಈ ಸುವಾರ್ತೆ ಎಷ್ಟು ಬೆಲೆ ಉಳ್ಳದಾಗಿದೆ ಎಂಬುದಾಗಿ ಅನೇಕ ಮಂದಿ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಲಾರದೆ ಒಂದು ಜೀವಿತವನ್ನು ಜೀವಿಸ್ತಾ ಇದ್ದಾರೆ ಪ್ರೇರೆ. ಆದರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಾಗ ಈ ಮಾನವನ ಒಂದು ಆತ್ಮದ ಬೆಲೆ ನಮಗೆ ತಿಳಿಸಿದ್ದಾನೆ ಪ್ರೇರೆ. ಯಾಕಂದ್ರೆ ಮೊಟ್ಟ ಮೊದಲನಾಗಿ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಬಂದು ಈ ಸುವಾರ್ತೆ ಎಂಬ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಅವನು ಇಷ್ಟಪಟ್ಟಿದಾಗ, ಅವನು ರೆಡಿವಾಗಿದ್ದಾಗ ಆತನ ಶಿಷ್ಯರಿಗೆ ಏನ್ ಮಾಡಿದ್ದಾನೆ? ಅವನು ಮೊಟ್ಟ ಮೊದಲು ಗ್ಯಾದರ್ ಮಾಡಿದ್ದಾನೆ ಅಲ್ರಿ. ಒಂದು ಸಾರಿ ಓದರೆ ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 16-17 ವಚನ. ಒಂದ್ಸರಿ ಓದರಿದ್ದರೆ ದಯಮಾಡಿ ಓದಿ ಸಹಕರಿಸಿ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 16 ಮತ್ತು 17 ವಚನ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 16-17 ವಚನ. ಹೀಗಿರುವಲ್ಲಿ ಆತನು ಗಲಿಲೆಯ ಸಮುದ್ರ ಬಳಿಯಲ್ಲಿ ಹೋಗುತ್ತಿರುವಾಗ ಸೀಮೋನನ ತಮ್ಮನಾದ ಆಂದ್ರಿಯನು ಸಮುದ್ರದಲ್ಲಿ ಬಲೆ ಬೀಸುವುದನ್ನು ಕಂಡನು. ಅವರು ಬೆಸ್ತರು. ಯೇಸು ಅವರಿಗೆ, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಇಲ್ಲಿ ಗಲಿಲಾಯ ಒಂದು ಪ್ರಾಂತದಲ್ಲಿ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದು ಸುವಾರ್ತೆ ಕೆಲಸವನ್ನು ಪ್ರಾರಂಭ ಮಾಡಿ ಆ ಒಂದು ಶಿಷ್ಯರಿಗೆ ಕರೀತಾ ಇದ್ದಾನೆ ಪ್ರೇರೆ. ಆದರೆ ಈ ಇಬ್ಬರು ವ್ಯಕ್ತಿಗಳನ್ನು ಅವರು ಕೆಲಸ ಮಾಡ್ತಾ ಇದ್ದಾರಾ ಅಥವಾ ಒಂದು ಮನೆಯಲ್ಲಿ ಕೂತುಕೊಂಡಿದ್ದಾರೆ? ಏನ್ ಮಾಡ್ತಾ ಇದ್ದಾರೆ? ಕೆಲಸ ಮಾಡ್ತಾ ಇದ್ದಾರೆ. ಆಲ್ರೆಡಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಯೇಸು ಕ್ರಿಸ್ತನು ಅವರಿಗೆ, ನೀವು ನನ್ನ ಹಿಂದೆ ಬನ್ನಿರಿ, ನಾನು ನಿಮಗೆ ಮನುಷ್ಯರು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ. ಇವತ್ತು ನಾವೆಲ್ಲರೂ ಕ್ರೈಸ್ತರಾಗಿ ಜೀವಿಸ್ತಾ ಇದ್ದೇವೆ. ನಾವು ಯಾರು ಹಿಡಿಯುವ ಕೆಲಸ ಮಾಡ್ಬೇಕ್ರಿ? ಯೇಸು ಕ್ರಿಸ್ತನು 2025 ವರ್ಷಗಳ ಹಿಂದೆ ಆಲ್ರೆಡಿ ಹೇಳಿದ್ದಾನೆ ಕ್ರೈಸ್ತರಿಗೆ. ಏನಂತ ಹೇಳಿದಾರೆ ತನ್ನ ಶಿಷ್ಯರಿಗೆ? ನೀವು ನನ್ನ ಹಿಂದೆ ಬನ್ನಿರಿ, ನಾನು ನಿಮಗೆ ಮನುಷ್ಯರು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ. ಇವತ್ತು ಮನುಷ್ಯರಿಗೆ ಹಿಡಿಯುವಂತ ಕೆಲಸ ಮಾಡಿದರೆ ಈ ಮನುಷ್ಯರಿಗೆ ಏನು ಲಾಭ ಇದೆ? ಅವರು ಮೀನು ಹಿಡಿದು ವ್ಯಾಪಾರ ಮಾಡಿ ಅವರು ಒಂದು ಕುಟುಂಬವನ್ನು ಸಹ ಇದು ಮಾಡ್ತಾ ಇದ್ರು, ಪಾಲನೆ ಪೋಷಣೆ ಮಾಡ್ತಾ ಇದ್ರು. ಆದ್ರೆ ಯೇಸು ಕ್ರಿಸ್ತನು ಕರೆಯುವುದು ಒಂದು ಸಂದರ್ಭ ನೋಡಿದಾಗ, ನೀವು ಮೀನು ಹಿಡಿಯುವುದನ್ನು ಬಿಟ್ಟು ನನ್ನ ಹಿಂದೆ ಬನ್ನಿರಿ, ನಾನು ನಿಮಗೆ ಮನುಷ್ಯರು ಹಿಡಿಯುವ ಬೆಸ್ತರನ್ನಾಗಿ ಮಾಡುತ್ತೇನೆ. ಇವತ್ತು ನಾವೆಲ್ಲರೂ ಮನುಷ್ಯರ ಹಿಡಿದುಕೊಂಡು ನಾವು ಮನುಷ್ಯರಿಗೆ ಸಂಪಾದನೆ ಮಾಡಿದರೆ ನಮಗೇನ್ ಲಾಭ? ಏನ್ ಲಾಭ ರೀ? ಲಾಭ ಇದೆ ರೀ? ಏನಾದ್ರು ಇದೆ ಅಂತೀರಾ? ಇದೆ, ಲಾಭ ಇದೆ. ಯಾಕಂದ್ರೆ ಈ
ನೀವು ದೇವರ ಕೆಲಸಕ್ಕೆ ಬಂದ್ರಪ್ಪ, ನೀವು ದೇವರ ಸುವಾರ್ತೆ ಸಾರಿ ಅಂದ್ರೆ ನಮಗೇನ್ ಕೊಡ್ತೀರಿ ಅಂತ ಕೇಳ್ತಾರಲ್ರಿ. ದೇವರ ಸುವಾರ್ತೆ ಸಾರಿದರೆ ನಮಗೇನು ಲಾಭ ಅಂತ ಕೇಳ್ತಾ ಇದ್ದಾರೆ. ಆದರೆ ನಾವು ಕ್ರೈಸ್ತರಾಗಿ ತಿಳ್ಕೊಳ್ಳುವಂತ ಸುದ್ದಿ ವಿಶೇಷವಾಗಿದೆ ಎಂಬುದಾಗಿ ನಾವು ನೋಡಿದಾಗ, ಮನುಷ್ಯರ ಹಿಡಿಯುವಂತ ಬೆಸ್ತರನಾಗಿ ಯೇಸು ಕ್ರಿಸ್ತನು ಮಾಡ್ಲಿಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಂಡಾಗ, ಇದು ಮನುಷ್ಯರು ಹಿಡುವಂತ ಕೆಲಸ, ಇದು ಎಷ್ಟು ಪ್ರಾಮುಖ್ಯತೆವಿದೆ, ಇದು ಎಷ್ಟು ಬೆಲೆ ಉಳಿದೆಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಪ್ರೇರೆ. ಯಾಕಂದ್ರೆ ಈ ಲೋಕದಲ್ಲಿ ಈ ಮಾನವರು ನಶಿಸಿ ಹೋಗ್ತಾ ಇದ್ದಾರೆ ಅಲ್ರಿ. ದೇವರ ಸುವಾರ್ತೆಯನ್ನು ತಿಳಿಯಲಾರದೆ ಈ ಲೋಕವನ್ನು ದಾಟಿ ಹೋಗ್ತಾ ಇದ್ದಾರೆ. ಆದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಒಬ್ಬನಾದ್ರೂ ನಾಶವಾಗಬಾರ್ದು, ಎಲ್ಲರೂ ನಿತ್ಯ ಜೀವ ಪಡಬೇಕೆಂಬ ಉದ್ದೇಶದಿಂದ ಬಂದ ಮೇಲೆ ಆತನ ಒಂದು ಪರಲೋಕದ ರಾಜ್ಯದ ಸುವಾರ್ತೆಯನ್ನು ತಿಳಿಸ್ಲಿಕ್ಕೆ ಆತನ ಶಿಷ್ಯರಿಗೆ ಏನ್ ಮಾಡ್ತಾ ಇದ್ದಾನೆ, ಪ್ರಿಪೇರ್ ಮಾಡ್ತಾ ಇದ್ದಾನೆ ಪ್ರೇರೆ. ಇವತ್ತು ನಾವು ಸಹ ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದಾಗ, ಯೇಸು ಕ್ರಿಸ್ತನ ಆತನ ಒಂದು ಮಾತನ್ನು ಕೇಳುವಂತರಾಗಿದ್ದಾಗ ನಾವೆಷ್ಟು ಆತನ ಮಾತನ್ನು ಶ್ರದ್ಧೆಯಿಂದ ಕೇಳ್ಬೇಕ್ರಿ. ಇವತ್ತು ಅನೇಕ ಸೇವಕರಲ್ಲಿ ಈ ಒಂದು ನಿಷ್ಠತೆ ಇಲ್ಲ. ಬರೀ ಸುವಾರ್ತೆ ಮಾಡಿದ್ರೆ ನಮ್ಮ ಜೀವಿತ ಯಾವ ರೀತಿಯಾಗಿ ನಡಿಬೇಕು, ನಾವು ಯಾವ ರೀತಿಯಾಗಿ ನಮ್ಮ ಪಾಲನ ಪೋಷಣೆ ಆಗ್ಬೇಕೆಂಬುದಾಗಿ ಆಲೋಚನೆಯಿಂದ ಈ ಒಂದು ದೇವರ ಕೆಲಸ ಏನ್ ಮಾಡ್ತಾ ಇದ್ದಾರೆ ಪ್ರಿಯರೇ, ಅವರು ಮನಪೂರ್ವಕವಾಗಿ ನಡೆಸ್ತಾ ಇಲ್ಲ ಪ್ರಿಯರೇ. ಆದ್ರೆ ನಾವು ಕ್ರೈಸ್ತರಾಗಿ ಈ ಮಾತನ್ನು ನಮ್ಮ ದೃಷ್ಟಿಯಲ್ಲಿ ಇಟ್ಕೊಳ್ಬೇಕು. ಇದು ದೇವರ ಕೆಲಸ, ಇದು ಸುವಾರ್ತೆ ಕೆಲಸ ಬಹಳಷ್ಟು ಬೆಲೆ ಉಳ್ಳದಾಗಿದೆ. ಯಾಕಂದ್ರೆ ಯೇಸು ಕ್ರಿಸ್ತನು ಪರಲೋಕದಿಂದ ಬಂದಿದ್ದಾನೆ ಈ ಒಂದು ಸುವಾರ್ತೆಗೋಸ್ಕರವಾಗಿ ಪ್ರೇರೆ. ಇವತ್ತು ನಾವು ಕ್ರೈಸ್ತರಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಇದು ಎಷ್ಟು ಬೆಲೆ ಉಳ್ಳದೆಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಯಾಕಂದ್ರೆ ನಾವು ಈ ಒಂದು ಸುವಾರ್ತಿಕರಾಗಿ ಜೀವಿಸ್ತಾ ಇದ್ದೇವೆ, ನಾವು ಸುವಾರ್ತಿಕರಾಗಿ ಕಾಲ ಕಾಯ್ತಾ ಇದ್ದೇವೆ. ಆದ್ರೆ ನಾವು ಮಾಡುವಂತ ಸೇವೆ, ನಾವು ಮಾಡುವಂತ ಕೆಲಸ ಅದು ಎಷ್ಟು ದೇವರಿಗೆ ಫಲ ಕೊಡುವಂತದಾಗಿದೆ, ಅದು ನಮ್ಮನ್ನು ನಾವು ಆಲೋಚನೆ ಮಾಡ್ಕೊಳ್ಬೇಕು ಪ್ರೇರೆ. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ತಿಳಿಸ್ತಾ ಇದ್ದಾನೆ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ ಒಂದ್ಸಾರಿ ಓದ್ರಿ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 16ನೇ ವಚನ. ನೀವು ನನ್ನನ್ನು ಆರಿಸಿಕೊಳ್ಳಿಲ್ಲ, ಆದರೆ ನಾನು ನಿಮ್ಮನ್ನು ಆರಿಸಿಕೊಂಡು ನೀವು ಹೋಗಿ ಫಲ ಕೊಡುವಂತೆ ನಿಮ್ಮ ಫಲವು ನೆಲೆಗೊಳ್ಳುವಂತೆಯೂ ನಿಮ್ಮನ್ನು ನೆನೆಸಿದ್ದೇನೆ. ಅದ ಕಾರಣ ನೀವು ನನ್ನ ಹೆಸರಲ್ಲಿ. ಸರಿ, ನಾವು ನೋಡಿದಾಗ ಇಲ್ಲಿ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನೀವು ನನ್ನನ್ನು ಏನ್ ಮಾಡಿದ್ದೀರಿ, ಆರಿಸಿಕೊಂಡಿಲ್ಲ, ಆದ್ರೆ ನಾನು ನಿಮಗೆ ಏನ್ ಮಾಡಿದ್ದೇನೆ, ಆರಿಸಿಕೊಂಡಿದ್ದೇನೆ. ಆದ್ರೆ ನೀವು ಹೋಗಿ ಏನ್ ಮಾಡ್ಬೇಕಂತ, ಅಲ್ಲಿ ಇವರು ಹೋಗಿ ಒಳ್ಳೆ ಫಲ ಕೊಡುವರಾಗಿರ್ಬೇಕು. ಆ ಫಲ ಯಾವ ರೀತಿಯಾಗಿರ್ಬೇಕಂದ್ರೆ ಅದು ನಿಲ್ಲುವಂತ ಫಲವಾಗಿರ್ಬೇಕು. ಇವತ್ತು ಅನೇಕ ಸುವಾರ್ತಿಕರು ದೇವರ ಸುವಾರ್ತೆಯನ್ನು ಸಾರ್ತಾ ಇದೆ ಎಂಬುದಾಗಿ ಹೇಳಿಕೊಂಡು ಅವರು ಕಾಲ ಕಳೀತಾ ಇದ್ದಾರೆ. ಆದರೆ ಅವರ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ದೇವರಿಗೆ ಫಲ ಕೊಡ್ತಾ ಇದ್ದಾರೆ, ಅದು ಎಷ್ಟರ ಮಟ್ಟಿಗೆ ದೇವರ ಮುಂದೆ ನಿಂದಿರ್ತಾ ಇದೆ, ಅದು ಆಲೋಚನೆ ಇಲ್ಲ ಪ್ರೇರೆ. ಆದ್ರೆ ಇವತ್ತು ಕ್ರೈಸ್ತರಾಗಿ, ಇವತ್ತು ನಾವು ದೇವರ ಸೇವಕರಾಗಿ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು, ಯೇಸು ಕ್ರಿಸ್ತನು ನಮಗೆ ವಾಕ್ಯದ ಮೂಲಕವಾಗಿ ಕರೆದು ಆತನ ಸುವಾರ್ತೆ ಕೆಲಸಕ್ಕೆ ನೇಮಿಸಿದ್ದಾನೆ ಪ್ರಿಯರೇ. ಇವತ್ತು ನಾವೆಲ್ಲರೂ ಇಲ್ಲಿ ಸುವಾರ್ತಿಕರಾಗಿ ಇಲ್ಲಿ ಕೂಡಿ ಬಂದಿದೆ ಎಂಬುದಾಗಿ ನಾವು ನೋಡಿದಾಗ ಅದು ನಮ್ಮ ಹಿಂದೆ ದೇವರ ಕೆಲಸ ಆಗ್ಬೇಕೆಂಬುದಾಗಿ ಒಂದು ದೇವರಲ್ಲಿ ನಿರೀಕ್ಷೆ ಇದೆ ಪ್ರಿಯರೇ. ಇದೇನೇ ಇಲ್ಲ, ಏನು ಬರೀ ನಾವು ಸುವಾರ್ತಿಕರಾಗಿ ಕಾಲ ಕಳೆಬೇಕೆಂಬಂತ ಉದ್ದೇಶದಿಂದ ದೇವರು ನಮಗೆ ಸುವಾರ್ತಿಕನ್ನು ಮಾಡಿದ್ದಾರೆ, ನಿರೀಕ್ಷೆ ಮಾಡುವಂತನಾಗಿದ್ದಾನೆ. ಇಷ್ಟು ಜನರು ಸುವಾರ್ತಿಕರಿದ್ದಾರೆ ಎಂಬುದಾಗಿ ನಾವು ನೋಡಿದಾಗ ಈ ಒಂದು ಜನರ ಮೂಲಕವಾಗಿ ಈ ದೇವರ ಸುವಾರ್ತೆ ಕೆಲಸ ಆಗ್ಬೇಕೆಂಬುದಾಗಿ ಆಲೋಚನೆಯಿಂದ ಇವತ್ತು ದೇವರು ನಮಗೆ ನಿಮಗೆ ಏನ್ ಮಾಡಿದ್ದಾನೆ, ಒಂದು ಸುವಾರ್ತಿಕನಾಗಿ ನೇಮಿಸಿದ್ದಾನೆ ಪ್ರೇರೆ. ಲಾಸ್ಟ್ ಟೈಮ್ ಅಲ್ಲಿ ಇದು ಕರ್ನಾಟಕ ಫೆಲೋಶಿಪ್ ಅಲ್ಲಿ ನಮಗೆ ಐಸಾಕ್ ಬ್ರದರ್ ಒಂದು ಮಾತನ್ನು ಹೇಳಿದ್ದಾರೆ. ಇವತ್ತು ಒಂದು ಸೇವಕನಾಗಬೇಕಾದರೆ ಇವತ್ತು 5 ಆಗಲಿ 10 ಆಗಲಿ ಅಥವಾ 15 ಆಗಲಿ ಜನ ನಮ್ಮ ಕೈಲಿ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ನೋಡಿದಾಗ ಆ ಯೋಗ್ಯತೆ ನಮ್ಮಲ್ಲಿ ಇದೆ ಎಂಬುದಾಗಿ ನಮಗೆ ಏನ್ ಮಾಡಿದ್ದಾನೆ ದೇವರು, ಇದೊಂದು ಸುವಾರ್ತಿಕರ ಕೆಲಸ ನಮಗೆ ಇದು ಮಾಡಿದ್ದಾನೆ, ನಮ್ಮ ಕೈಲಿ ಕೊಟ್ಟಿದ್ದಾನೆ ಪ್ರೇರೆ. ಆದರೆ ಇದು ನಾವು ಏನ್ ಮಾಡ್ಬೇಕು, ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಒಂದು 10-15 ಜನರ ಮೇಲೆ ನಮಗೆ ಸುವಾರ್ತಿಕನಾಗಿ ದೇವರು ನೇಮಿಸಿದ್ದಾನೆ ಎಂಬುದಾದ ಒಂದು ಆಲೋಚನೆಯಿಂದ ನಾವು ಬಹಳಷ್ಟು ಶ್ರದ್ಧೆಯಿಂದ ಒಂದು ಸುವಾರ್ತಿ ಕೆಲಸದಲ್ಲಿ ಆಸಕ್ತಿ ಉಳ್ಳವರಾಗಿರ್ಬೇಕು ಪ್ರೇರೆ. ಯಾಕಂದ್ರೆ ಈ ಒಂದು ದೇವರ ಕೆಲಸ ಅನೇಕ ಶ್ರೇಷ್ಠವಾದಂತ ಕೆಲಸ ಇದು. ಲೋಕದಲ್ಲಿ ಉದಾಹರಣೆವಾಗಿ ಅವರೊಂದು ಜೀವಿತವನ್ನು ಸುಖಕರವಾಗಿ ಬಾಳಬೇಕೆಂಬುದಾಗಿ ಈ ಗವರ್ನಮೆಂಟ್ ನೋಟಿಫಿಕೇಶನ್ ಬಿಟ್ಟಾಗ ಎಷ್ಟು ಶ್ರದ್ಧೆಯಿಂದ ಅವ್ರು ಏನ್ ಮಾಡ್ತಾರೆ, ಫಾರ್ಮ್ ತುಂಬ್ತಾರೆ ಇಲ್ಲರೇ, ಎದಕ್ ತುಂಬ್ತಾರೆ? ಆ ಫಾರ್ಮ್ ತುಂಬಿ ಆ ಜಾಬ್ ಬಂದ್ಮೇಲೆ ಅವ್ರಿಗೇನ್ ಲಾಭ?
ಸಂಬಳ. ನೋಡ್ರಿ, ಈ ಲೋಕದಲ್ಲಿ ಸಂಪಾದನೆ ಮಾಡ್ಬೇಕಾದ್ರೆ, ಬಹಳಷ್ಟು ಆಸ್ತಿ ಸಂಪಾದಿಸ್ಕೊಳ್ಬೇಕಾದ್ರೆ ನಮಗೆ ಸಂಬಳ ಜಾಸ್ತಿ ಬೇಕು. ಆದರೆ ಈ ಒಂದು ಸುವಾರ್ತಿಕ ಒಂದು ಕೆಲಸದಲ್ಲಿ, ಈ ಸುವಾರ್ತೆ ಎಂಬ ಕೆಲಸಕ್ಕೆ ದೇವರು ನೇಮಿಸಿದ ಒಂದು ಕೆಲಸದಲ್ಲಿ ಎಷ್ಟು ಸಂಬಳ ಇದೆ? ಎಷ್ಟು ಸಂಬಳ ಇದೆ? ಶ್ರೀಮಂತ ಆಗ್ಲಿಕ್ಕೆ ನಮಗೆ ಸಾಧ್ಯ ಆದರೆ ದೇವರ ವಾಕ್ಯ ಹೇಳ್ತಿದ್ರೆ, ಯಾರಾದರೂ ಸುವಾರ್ತಿಕನ ಕೆಲಸ ಮಾಡ್ತಾರೋ, ಯಾರಾದರೂ ಆತ್ಮಗಳನ್ನು ಹಿಡಿಯುವಂತ ಕೆಲಸ ಮಾಡ್ತಾರೋ, ಅವರು ಈ ಲೋಕದಲ್ಲೇ ಅಲ್ಲಿ ಪರಲೋಕದಲ್ಲಿ ಎಲ್ಲಕ್ಕಿಂತ ದೊಡ್ಡ ಐಶ್ವರ್ಯವಂತನಾಗಿರ್ತಾನೆ ಪ್ರೇರೆ. ಯಾಕಂದ್ರೆ ಸಹೋದರರು ಓದಿದರೆ ಮತ್ತೇನು ಬರೋ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನ ಒಂದ್ಸಾರಿ ಓದ್ರಿ. ಮತ್ತೇನು ಬರೋ ಸುವಾರ್ತೆ 16ನೇ ಅಧ್ಯಾಯ 26ನೇ ವಚನ. ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಪ್ರಾಣ ನಷ್ಟಪಟ್ಟರೆ ಅವನಿಗೆ ಪ್ರಯೋಜನವೇನು? ಅಥವಾ ಒಬ್ಬನು ತನ್ನ ಪ್ರಾಣಕ್ಕೆ ಏನು ಈಡುಕೊಟ್ಟಾನು? ಇವತ್ತು ಯೇಸು ಕ್ರಿಸ್ತನು ಇಲ್ಲಿ ಪ್ರಶ್ನಿಸುತ್ತಾ ಇದ್ದಾನೆ ಪ್ರೇರೆ. ಇವತ್ತು ಮಾನವನು ಲೋಕವೆಲ್ಲ ಸಂಪಾದಿಸಿಕೊಂಡರು ಅವನು ಪ್ರಾಣವನ್ನೇ ನಷ್ಟಪಟ್ಟರೆ ಅವನಿಗೆ ಏನು ಲಾಭ? ಇವತ್ತು ಲೋಕ ಎದುರು ಹೋಗ್ತಾ ಇದೆ. ಲೋಕದ ಸಂಪಾದನೆಗೋಸ್ಕರವಾಗಿ ಹಿಂದೆ ಹೋಗಿ ತನ್ನ ಪ್ರಾಣವನ್ನು ನಾಶ ಮಾಡ್ಕೊಳ್ತಾ ಇದ್ದೇನೆ ಪ್ರೇರೆ. ಆದ್ರೆ ಇವತ್ತು ಕ್ರೈಸ್ತರಾಗಿ, ಇವತ್ತು ಸುವಾರ್ತಿಕರಾಗಿ ನಾವು ತಿಳ್ಕೊಳ್ಬೇಕು, ಆತ್ಮ ಒಂದು ಸಂಪಾದನೆ ಮಾಡುವಂಥದ್ದು ಎಷ್ಟು ಬೆಲೆಯುಳ್ಳ ಕೆಲಸ. ಈ ಲೋಕದಲ್ಲಿ ಎಷ್ಟು ಲಕ್ಷ ಇರ್ಲಿ ಅದು ಒಂದು ಸಂಬಳ, ಅದು ಒಂದು ದಿವಸ ಏನಾಗ್ತದೆ ಗೊತ್ತೇ? ಅದು ಭೂಲೋಕದಲ್ಲಿ ಇರ್ತದೆ ಪ್ರೇರೆ. ಅದು ನಮ್ಮೊಂದಿಗೆ ಪರಲೋಕಕ್ಕೆ ಬರ್ಲಿಕ್ಕೆ ಸಾಧ್ಯ ಬರ್ತದ್ರಿ? ನಾವು ಇಲ್ಲಿ ಇರುವಂತ ವಸ್ತುಗಳಿಗೆ ಪ್ರೀತಿ ಮಾಡಿ, ಇಲ್ಲಿರುವಂತ ಒಂದು ಐಶ್ವರ್ಯಕ್ಕೆ ಪ್ರೀತಿ ಮಾಡಿ, ಅನೇಕ ದೇವ ಜನರು ಒಂದು ದೇವರ ಕೆಲಸವನ್ನು ಮರೆತು ಬಿಟ್ಟು ಹೋಗ್ತಾ ಇದ್ದಾರೆ ಪ್ರೇರೆ. ಆದ್ರೆ ನಾವು ಕ್ರೈಸ್ತರಾಗಿ ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು, ಇದು ದೇವರ ಕೆಲಸ ಎಷ್ಟು ಬೆಲೆ ಉಳ್ಳದೆಂಬುದಾಗಿ. ಇವತ್ತು ಒಬ್ಬ ಮನುಷ್ಯ ಲೋಕವೆಲ್ಲ ಸಂಪಾದಿಸಿಕೊಂಡು ತನ್ನ ಪ್ರಾಣವನ್ನು ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ? ಅಥವಾ ಆ ಪ್ರಾಣಕ್ಕೆ ಈ ಸರಿಸಮಾನ ಆಗುವ ಈಡು ಏನು ಕೊಟ್ಟಾನೆ ಎಂಬುದಾಗಿ ನಮಗೆ ಏನ್ ಮಾಡ್ತಾ ಇದ್ದಾನೆ? ಇಲ್ಲಿ ಪ್ರಶ್ನೆ ಆಗ್ತಾ ಇದ್ದಾನೆ ಪ್ರೇರೆ. ಇವತ್ತು ಒಂದು ಆತ್ಮ ಆದರೆ ಎಷ್ಟು ಬೆಲೆ ಉಳ್ಳದ್ರೆ? ಎಷ್ಟು ಬೆಲೆ ಇದೀರಿ ಆತ್ಮಕ್ಕೆ? ಬೆಲೆ ಕಟ್ಲಕ್ ಆಗುತ್ತಾ? ಸಾಧ್ಯ ಇಲ್ಲ. ಒಂದು ಆತ್ಮಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ನಾವು ನೋಡಿದಾಗ, ಇವತ್ತು ನಾವು ಸುವಾರ್ತಿಕರಾಗಿ, ಇವತ್ತು ನಾವು ಸೇವಕರಾಗಿ ನಾವು ಅನೇಕ ಆತ್ಮಗಳನ್ನು ಸಂಪಾದನೆ ಮಾಡಿದರೆ ನಮ್ಮ ಪರಲೋಕದಲ್ಲಿ ತಂದೆ ಮುಂದೆ ನಾವು ಎಷ್ಟು ಶ್ರೀಮಂತರೇ? ಶ್ರೀಮಂತ ಇರ್ತೇವ ಇಲ್ಲ? ಯಾವ ಕೆಲಸಕ್ಕೆ ನಾವು ಬಹಳಷ್ಟು ಮನಪೂರ್ವಕವಾಗಿ ನಡಿಬೇಕ್ರಿ? ಲೋಕದಲ್ಲಿ ಈ ಜನರು ಈ ಒಂದು ಶ್ರೀಮಂತ ಮಾಡುವಂತ ಕೆಲಸಕ್ಕೆ ರಾತ್ರಿ ಹಗಲು ಪ್ರೀತಿ ಮಾಡಿ ಕೆಲಸ ಮಾಡ್ತಾ ಇದ್ದಾರೆ ಪ್ರೇರೆ. ಮಾಡ್ತಾ ಇದ್ದಾರೆ ಇಲ್ಲ? ಆದರೆ ಅವ್ರ ಕೆಲಸ, ಅವ್ರ ಸಂಪಾದನೆ ನಾವು ವಾಕ್ಯದ ಪ್ರಕಾರವಾಗಿ ನಾವು ಹೋಲಿಸಿ ನೋಡಿದರೆ ಅವರಷ್ಟು ಸಂಪಾದನೆ ಏನಿದೆ ದೇವರ ದೃಷ್ಟಿಯಲ್ಲಿ? ಏನು ಕೆಲಸಕ್ಕೆ ಬರಲ್ಲ ಪ್ರೇರೆ. ಅಂತ ಒಂದು ಸಂಪಾದನೆಗೋಸ್ಕರವಾಗಿ ದುಡಿಯುವಂತ ಜನರು ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಆದ್ರೆ ಇವತ್ತು ನಾವು ಕ್ರೈಸ್ತರು, ನಾವು ಎದರ ಮೇಲೆ ದೃಷ್ಟಿ ಇರಬೇಕೆಂಬುದಾಗಿ ನಾವು ನೋಡಿದಾಗ, ನಾವು ಮನುಷ್ಯರ ಆತ್ಮಗಳನ್ನು ಸಂಪಾದನೆ ಮಾಡುವಂತ ಕೆಲಸದಲ್ಲಿ ನಾವು ಆಸಕ್ತಿ ಪೂರ್ವಕವಾಗಿರ್ಬೇಕೆಂಬುದಾಗಿ ಯೇಸು ಕ್ರಿಸ್ತನು ಮೊದಲೇ ಈ ಒಂದು ವಾಕ್ಯದ ಮೂಲಕವಾಗಿ ನಮಗೆ ತಿಳಿಸಿದ್ದಾನೆ ಪ್ರೇರೆ. ಇವತ್ತು ನಾವು ಸುವಾರ್ತಿಕರಾಗಿ ಈ ಆತ್ಮಗಳು ಸಂಪಾದನೆ ಮಾಡಿದರೆ ಒಂದು ದಿವಸ ಏನಾಗ್ತದೆ ಗೊತ್ತಾ? ಇವತ್ತು ನಾ ಇಲ್ಲಿ 10 ಅಥವಾ 20 ಅಥವಾ 50 ಆತ್ಮಗಳನ್ನು ಸಂಪಾದನೆ ಮಾಡಿರ ಅನ್ಕೊಡಿ. ಆತ್ಮ ಸಂಪಾದನೆ ಮಾಡಿಕೊಂಡು ಈ ಲೋಕವನ್ನು ದಾಟಿ ನಾವು ಹೋಗಿದಾಗ ಏನಾಗ್ತೀರಿ? ನಾವು ಒಬ್ಬನೇ ಹೋಗ್ತೀನಲ್ರಿ? ಒಂದು ದಿವಸ ಈ ರೀತಿ ಇದೆ, ನಾನು ಯಾವ ರೀತಿಯಾಗಿ ಲೋಕ ದಾಟಿ ಹೋಗಿದ್ದೀನೋ ಅದೇ ಪ್ರಕಾರವಾಗಿ ನಾನು ಸಂಪಾದನೆ ಮಾಡಿದ ಆತ್ಮಗಳು ಸಹ ಏನ್ ಮಾಡ್ತಾರೆ? ಈ ಲೋಕವನ್ನು ದಾಟಿ ಬರ್ತಾರೆ ಪ್ರೇರೆ. ಆದ್ರೆ ನಾನು ಭೂಲೋಕದಲ್ಲಿ ಎಷ್ಟು ಆತ್ಮಗಳನ್ನು ಸಂಪಾದನೆ ಮಾಡಿಕೊಂಡಿದ್ದೇನೋ ಅಷ್ಟು ಆತ್ಮಗಳು ಅದು ಪರಲೋಕದಲ್ಲಿ ನನ್ನೊಂದಿಗೆ ಇರ್ತಾವೆ ಎಂಬುದಾಗಿ ಅದು ದೇವರ ವಾಕ್ಯ ತಿಳಿಸ್ತದೆ ಪ್ರೇರೆ. ಇದೇನಾ ಇಲ್ಲ? ಅದಕ್ಕೋಸ್ಕರವಾಗಿ ಇವತ್ತು ನಾವು ಪರಲೋಕಕ್ಕೆ ಸಂಬಂಧಪಟ್ಟವರು, ನಾವು ಆತ್ಮ ಸಂಬಂಧವಾಗಿ ದೇವರ ಮಕ್ಕಳಾಗಿದೆ ಎಂಬುದಾಗಿ ನಾವು ನೋಡಿಕೊಂಡಾಗ ನಮ್ಮ ಮನಪೂರ್ವಕವಾಗಿ ನಮ್ಮ ಒಂದು ದೃಷ್ಟಿ ಎದ್ರ ಮೇಲೆ ಇರಬೇಕೆಂಬುದಾಗಿ ನಾವು ನೋಡಿದಾಗ ಅದು ಸುವಾರ್ತೆ ಎಂಬ ಕೆಲಸದ ಮೇಲೆ ನಾವು ಬಹಳಷ್ಟು ಆಸಕ್ತಿ ಪೂರ್ವಕವಾಗಿ ನಾವು ಕೆಲಸ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರೇರೆ. ಯಾಕಂದ್ರೆ ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿದ್ದಾನೆ, ನೀವು ಹೋಗ್ರಿ, ನೀವು ಒಳ್ಳೆ ಫಲ ಕೊಡುವರಾಗಿ ನೀವೇನ್ ಮಾಡ್ಬೇಕು? ನೀವು ಕೆಲಸ ಮಾಡ್ಬೇಕು. ಆ ಫಲ ಒಂದು ದಿವಸ ಅದು ನಿಲ್ಲುವ ಹಾಗೆ ಇರಬೇಕು.
ಇವತ್ತು ಅನೇಕ ಜನರು ಇಷ್ಟು ಸೇವೆ ಮಾಡಿದ್ದೀನಿ, ಅಷ್ಟು ಸೇವೆ ಮಾಡಿದ್ದೀನಿ, ಅಷ್ಟು ಬ್ಯಾಪ್ಟಿಸಮ್ ಕೊಡಿಸಿದ್ದೀನಿ, ನಾವು ಬಹಳಷ್ಟು ಬ್ಯಾಪ್ಟಿಸಮ್ ಕೊಡಿಸಿದ್ದೀನಿ ಅಂತಾರೆ ಪ್ರೇರೆ. ಆದರೆ ಅವ್ರ ಹತ್ರ ಹೋಗಿ ನೋಡಿದಾಗ ಸೇವೆ ಇರ್ತದೆ ಇರಲ್ಲ. ಆದ್ರೆ ಅವ್ರ ರಿಸಲ್ಟ್ ಏನಿದೆ? ಝೀರೋ. ಇವತ್ತು ನಾವು ಮಾಡುವಂತ ಕೆಲಸ, ನಾವು ಮಾಡುವಂತ ಸುವಾರ್ತೆಗೆ ಎಷ್ಟು ರಿಸಲ್ಟ್ ಇದೆ ಎಂಬುದಾಗಿ ಅದನ್ನ ನಾವು ನೋಡ್ಬೋದು ಪ್ರೇರೆ. ನೋಡ್ಬೋದಾ ಇಲ್ಲ? ಅದನ್ನ ನಾವು ನಮ್ಮ ರಿಸಲ್ಟ್ ಅನ್ನು ನೋಡ್ಬೇಕು. ನಾವಿಷ್ಟು ಸಂಪಾದನೆ ಮಾಡಿದೆ ಎಂಬುದಾಗಿ ನಾವು ಆಲೋಚನೆ ಸಂತೋಷ ಇರ್ಬೇಕಾದ್ರೆ ನಾವು ರಾತ್ರಿ ಆಗಲು ಆ ಆತ್ಮಗೋಸ್ಕರವಾಗಿ ನಾವು ಬಹಳಷ್ಟು ಜಾಗೃತವಾಗಿ ಅವರಿಗೆ ದೇವರ ವಾಕ್ಯದ ಮೂಲಕವಾಗಿ ನಾವು ನಡೆಸ್ತಾ ಬರ್ಬೇಕು ಪ್ರೇರೆ. ಯಾಕಂದ್ರೆ ಈ ದೇವರ ಕೆಲಸ ದೇವರ ದೃಷ್ಟಿಯಲ್ಲಿ ಬಹಳಷ್ಟು ಬೆಲೆ ಉಳ್ಳದಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನಾವೇನ್ ಮಾಡ್ಬೇಕು, ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಪ್ರೇರೆ. ಈ ಸುವಾರ್ತಿಕ ಒಂದು ಸಹವಾಸ ಕೂಡಿಕೆ ಇದು ಏನಿದೆ ಎಂಬುದಾಗಿ ನಾವು ನೋಡಿದಾಗ ನಾವು ಸುವಾರ್ತಿಕರು ಈ ಭೂಲೋಕದಲ್ಲಿ ಯಾವ ರೀತಿಯಾಗಿ ಸುವಾರ್ತೆ ಮಾಡ್ಬೇಕು ಅಲ್ರಿ, ಯಾವ ರೀತಿಯಾಗಿ ಆ ದೇವ ಒಂದು ಆತ್ಮಗಳನ್ನು ಸಂಪಾದನೆ ಮಾಡ್ಕೋಬೇಕು, ನಾವು ಯಾವ ರೀತಿಯಾಗಿ ನಮ್ಮ ಈ ಆತ್ಮಗಳು ಅದು ದೇವರಿಗೆ ಒಪ್ಪಿಸಬೇಕೆಂಬುದ ಒಂದು ಆಲೋಚನೆ ಉಳ್ಳವರಾಗಿರ್ಬೇಕು ಪ್ರೇರೆ. ಯಾಕಂದ್ರೆ ಇಲ್ಲಿ ಈ ಲೋಕದಲ್ಲಿ ಒಂದಾತ್ಮ ಎಷ್ಟು ಬೆಲೆ ಉಳಿದೆಂಬುದಾಗಿ ನಾವು ನೋಡಿದಾಗ ಈ ಲೋಕ ಯಾವುದೇ ವಸ್ತು ಇಲ್ಲ ಒಂದು ಆತ್ಮಕ್ಕೆ ಸರಿ ಸಮಾನ ಮಾಡ್ಲಿಕ್ಕೆ ಪ್ರೇರೆ. ಅಷ್ಟೊಂದು ಬೆಲೆ ಉಳ್ಳ ಆತ್ಮ ಇವತ್ತು ಹಿಡಿಲಿಕ್ಕೆ, ಆ ಆತ್ಮವನ್ನು ಸಂಪಾದನೆ ಮಾಡಲಿಕ್ಕೆ ಯೇಸು ಕ್ರಿಸ್ತನು ಇವತ್ತು ನಮಗೆ ಏನ್ ಮಾಡಿದ್ದಾನೆ, ಒಂದು ಸುವಾರ್ತಿಕರಾಗಿ ಮಾಡಿದ್ದಾನೆ ಪ್ರೇರೆ. ಇದು ಶ್ರೀಮಂತಿಕೆ ಆಗ್ಲಿಕ್ಕೆ ಎಷ್ಟು ಮಂದಿ ಇಷ್ಟಪಡ್ತೀರಿ? ಎಷ್ಟು ಮಂದಿ ಇಷ್ಟ ರೀ? ಪರಲೋಕದಲ್ಲಿ ಶ್ರೀಮಂತರಾಗ್ಬೇಕೆಂಬಂತ ಭಾವನೆ ಎಷ್ಟು ಜನರಿಗಿದೆ? ಎಲ್ಲರಿಗಿದೆನಾ ಅಥವಾ ಇಲ್ಲ? ಇದೆ ನೋಡ್ರಿ. ಪರಲೋಕದಲ್ಲಿ ನಾವು ಶ್ರೀಮಂತರಾಗಬೇಕೆಂಬಂತ ಒಂದು ಭಾವನೆ ಇದ್ದರೆ ನಾವು ರಾತ್ರಿ ಆಗಲು ಆ ದೇವರ ವಾಕ್ಯಕ್ಕೆ ನಾವು ಪ್ರೀತಿ ಮಾಡಿ ದೇವರ ಕೆಲಸದಲ್ಲಿ ಏನಾಗಿರ್ಬೇಕಂತ ಆಸಕ್ತನಾಗಿರ್ಬೇಕು. ಒಬ್ಬ ಮನುಷ್ಯ ಈ ಲೋಕದಲ್ಲಿ ಕೆಲಸ ಮಾಡುವಂತ ಒಂದು ಕೆಲಸಗಾರನು ಅವನು ಒಂದು ಯಜಮಾನನಿಗೆ ಬಹಳಷ್ಟು ಸಂತೋಷ ಪಡಿಸಬೇಕು, ಬಹಳಷ್ಟು ಆತನ ಒಂದು ದೃಷ್ಟಿಯಲ್ಲಿ ಗೌರವ ಪಡ್ಕೊಳ್ಬೇಕೆಂಬುದಂತ ಆಲೋಚನೆಯಿಂದ ಅವನು ಎಷ್ಟು ಒಂದು ಭಯ, ಒಂದು ಭಕ್ತಿಯಿಂದ ಕೆಲಸ ಮಾಡ್ತಾನೆ ಪ್ರೇರೆ. ಮಾಡ್ತಾನೆ ಇಲ್ಲ ರೀ? ಎದರಿಗೋಸ್ಕರವಾಗಿ ಅವನು ಯಜಮಾನನ ಮುಂದೆ ಇವನು ಒಳ್ಳೆ ಆಳನೆಂಬುದಾಗಿ ಅನ್ನಿಸ್ಕೋಬೇಕೆಂಬಂತ ಉದ್ದೇಶದಿಂದ ಏನ್ ಮಾಡ್ತಾನೆ, ಆತನು ಕೆಲಸ ಮಾಡ್ತಾನೆ ಪ್ರೇರೆ. ಆದ್ರೆ ಇವತ್ತು ನಾವು ಸುವಾರ್ತಿಕರು ನಮ್ಮ ದೇವರ ದೃಷ್ಟಿಯಲ್ಲಿ ಎಷ್ಟರ ಮಟ್ಟಿಗೆ ನಾವು ಯೋಗ್ಯರಾಗಿದ್ದೆವು, ಎಷ್ಟರ ಮಟ್ಟಿಗೆ ನಾವು ಬಹಳಷ್ಟು ಆಸಕ್ತಿಯಿಂದ ಆತನ ಸೇವೆಯಲ್ಲಿ ನಾವು ಪಾಲ್ಗಾರರಾಗಿ ನಾವು ಸೇವೆ ಮಾಡ್ತಾ ಇದ್ದೇವೆ ಎಂಬುದಾಗಿ ಅದು ನಮ್ಮನ್ನು ನಾವೇನ್ ಮಾಡ್ಕೊಳ್ಬೇಕು, ಆಲೋಚನೆ ಮಾಡ್ಕೊಳ್ಬೇಕು ಪ್ರೇರೆ. ಯಾಕಂದ್ರೆ ಸುವಾರ್ತೆ ವಿಷಯದಲ್ಲಿ ನಾವು ನೋಡಿದಾಗ ಇದು ಬಹಳಷ್ಟು ಬೆಲೆ ಉಳ್ಳ ಒಂದು ಕೆಲಸ ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಈ ಕೆಲಸಕ್ಕೆ, ಈ ಬೆಲೆ ಉಳ್ಳ ಕೆಲಸ ಮುಂದೆ ಇನ್ನು ಯಾವುದೇ ಈ ಲೋಕದಲ್ಲಿ ಬೆಲೆ ಉಳ್ಳ ಕೆಲಸ ಇಲ್ಲ. ಅದು ಯಾರಿಗ್ರಿ? ಕ್ರೈಸ್ತರಿಗೆ. ಇದು ಕ್ರೈಸ್ತರು ತಿಳ್ಕೋಬೇಕು. ಇದು ಸುವಾರ್ತೆ ಗೊತ್ತಿಲ್ಲದ ಜನ, ಈ ದೇವರ ವಾಕ್ಯ ಗೊತ್ತಿಲ್ಲದ ಜನ ಈ ಲೋಕದಲ್ಲಿರುವಂತಹ ಸಂಪಾದನೆಗೋಸ್ಕರವಾಗಿ ರಾತ್ರಿ ಆಗಲು ದುಡಿತಾ ಇದ್ದಾರೆ ಪ್ರೇರೆ. ಆದ್ರೆ ನಾವು ಇವತ್ತು ಕ್ರೈಸ್ತರು ಈ ಲೋಕದಲ್ಲಿರುವಂತ ಈ ತಾತ್ಕಾಲಿಕವಾದಂತಹ ಸಂಪಾದನೆಯಿಂದ ಇರಲಾರದೆ ನಾವು ಪರಲೋಕ ಸಂಬಂಧವರು, ನಾವು ಪರದೇಶಸ್ಥರು, ನಾವು ಭೂಲೋಕದಲ್ಲಿ ಯಾತ್ರಿಕರು, ಇದನ್ನೆಲ್ಲ ನಮ್ಮ ಮುಂದೆ ನಮ್ಮ ಜೀವಿತದಲ್ಲಿ ಇಟ್ಟುಕೊಂಡು ನಾವು ರಾತ್ರಿ ಆಗಲು ದೇವರ ಕೆಲಸದಲ್ಲಿ ನಾವು ಆಸಕ್ತರಾಗಬೇಕೆಂಬುದಾಗಿ ನಾವು ನೋಡುವಂತರಾಗಿದ್ದೇವೆ ಪ್ರೇರೆ. ಯಾಕಂದ್ರೆ ಇಲ್ಲಿ ಯೇಸು ಕ್ರಿಸ್ತನು ಅದೇ ರೀತಿಯಾಗಿ ಹೇಳಿದ್ದಾನೆ, ಈ ಪೌಲನು ಸಹ ತಿಮೋತಿನಿಗೆ ಅದೇ ಪ್ರಕಾರವಾಗಿ ಹೇಳ್ತಾ ಇದ್ದಾನೆ ಪ್ರೇರೆ. ಒಂದ್ಸರಿ ಹೋದ್ರಿ ವಾಕ್ಯದ ಭಾಗದಲ್ಲಿ ನಾವು ಹೋಗಿ ನೋಡೋಣ. ತಿಮೋತಿದವನಿಗೆ ಬರೆದ 2ನೇ ಪತ್ರಿಕೆ 2ನೇ ತಿಮೋತಿ 4ನೇ ಅಧ್ಯಾಯ 1-2ನೇ ವಚನ ಒಂದ್ಸರಿ ಹೋದ್ರಿ. ತಿಮೋತಿದವರಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 1-2. ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆ ಇಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುವುದೇನೆಂದರೆ, ದೇವರ ವಾಕ್ಯವನ್ನು ಸಾರು, ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ, ಖಂಡಿಸುತ್ತಾ, ಗದರಿಸುತ್ತಾ ಎಚ್ಚರಿಸು. ಇಲ್ಲಿ ದೇವರ ವಾಕ್ಯ ಇಲ್ಲಿ ಯಾವ ರೀತಿಯಾಗಿ ಸಾರಬೇಕೆಂಬುದಾಗಿ ಇಲ್ಲಿ ಪೌಲನು ತಿಮೋತಿನಿಗೆ ಹೇಳ್ತಾ ಇದ್ದಾನೆ ಪ್ರೇರೆ. ಏನಂತ ಹೇಳ್ತಾ ಇದ್ದಾನೆ? ದೇವರ ಮುಂದೆ ಮತ್ತು ಜೀವಿಸುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವುದಕ್ಕೆ ಬರುವ ಕ್ರಿಸ್ತ ಯೇಸುವಿನ ಮುಂದೆ ಆತನ ಪ್ರತ್ಯಕ್ಷತೆಯ ಮೇಲೆಯೂ ಆತನ ರಾಜ್ಯದ ಮೇಲೆಯೂ ಆಣೆ ಇಟ್ಟು ನಾನು ನಿನಗೆ ಖಂಡಿತವಾಗಿ ಹೇಳುತ್ತೇನೆಂದರೆ ದೇವರ ವಾಕ್ಯವನ್ನು ಸಾರು. ಇವತ್ತು ನಾವು ಸುವಾರ್ತಿಕರಾಗಿ ಏನ್ ಸಾರ್ಬೇಕ್ರಿ?
ದೇವರ ವಾಕ್ಯವನ್ನೇ ಸಾರಬೇಕು. ಮೊದಲನೇ ಶತಮಾನದಲ್ಲಿ ಪೌಲನು ತಿಮೋಥಿನಿಗೆ ಸ್ಪಷ್ಟವಾಗಿ ತಿಳಿಸಿದ್ದಾನೆ ಯಾವ ರೀತಿಯಾಗಿ ಸಾರ್ಬೇಕಂತ ದೇವರ ವಾಕ್ಯ. ಯಾವಾಗ ಸಮಯ ಇತ್ತು ಅವಾಗ ಸಾರ್ಬೇಕು, ಯಾವಾಗ ಸಮಯ ಇರುವುದಿಲ್ಲ ಅವಾಗ ಮನೇಲಿ ಇರ್ಬೇಕಂತ ಹೇಳ್ತಾ ಇದ್ದಾನೆ. ಹೀಗೆ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ? ಸಮಯ ಇಲ್ಲದೆ ಇರುವಾಗಲೂ ಸಮಯ ಇರಲು ನೀನು ಏನ್ ಮಾಡ್ಬೇಕು? ದೇವರ ವಾಕ್ಯನೇ ಸಾರು. ಯಾಕಂದ್ರೆ ದೇವರ ವಾಕ್ಯ ಸಾರುವುದಕ್ಕಿಂತ ಇದು ಕೆಲಸ ಬೇರೆದೇನು ಬಹಳಷ್ಟು ಬೆಲೆ ಉಳ್ಳದಿಲ್ಲ. ಅದಕ್ಕೆ ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ, ನೀನು ದೇವರ ವಾಕ್ಯವನ್ನು ಸಾರು. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಇವತ್ತು ನಾವು ಸುವಾರ್ತಿಕರಾಗಿದ್ದೇವೆ, ಇವತ್ತು ನಾವು ದೇವರ ಸೇವಕರಿದ್ದೇವೆ ಎಂದು ಹೇಳಿಕೊಂಡು ನಾವು ದೇವರ ಒಂದು ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ಆಸಕ್ತಿ ಉಳ್ಳವರಾಗಿದ್ದೇವೆ ಇದನ್ನು ನಮ್ಮನ್ನು ನಾವೇನ್ ಮಾಡ್ಕೋಬೇಕು ಪ್ರಿಯರೇ? ವಾಕ್ಯದ ಮೂಲಕವಾಗಿ ನಾವು ಪರಿಶೀಲನೆ ಮಾಡ್ಕೋಬೇಕು. ಯಾಕಂದ್ರೆ ನಾವೆಲ್ಲರೂ ಒಂದು ದಿವಸ ಈ ಸುವಾರ್ತೆ ಮಾಡಿದಂತ ಕೆಲಸ, ಈ ಕೆಲಸದ ಪ್ರತಿಯೊಂದು ಒಂದೊಂದು ಲೆಕ್ಕ ನಾವ್ ಯಾರಿಗೆ ಕೊಡ್ಬೇಕ್ರಿ? ದೇವರಿಗೆ ಕೊಡ್ಬೇಕು ಪ್ರೇರೆ. ಇದು ಸುವಾರ್ತಿಕರಾಗ್ಲಿ, ಕ್ರೈಸ್ತರಾಗಿ ಒಂದು ವಿಶ್ವಾಸಿಗಳಾಗಿ ಜೀವಿಸುವಂತ ಜೀವಿತ ಆಗ್ಲಿ, ಇದು ಪ್ರತಿ ಒಂದು ಇದು ಲೆಕ್ಕ ನಾವು ದೇವರಿಗೆ ಕೊಡ್ಬೇಕಾಗುತ್ತೆ ಪ್ರೇರೆ. ಅದಕ್ಕೆ ನಾವು ದೇವರ ಸುವಾರ್ತೆಯ ಕೆಲಸವನ್ನು ಮಾಡುವಂತರು ಅನುಕೂಲ ಇಲ್ಲದಲ್ಲಿಯೂ ಸಹ ನಾವೇನ್ ಮಾಡ್ಬೇಕಂತ? ದೇವರ ಕೆಲಸದಲ್ಲಿ ಆಸಕ್ತನಾಗಿರ್ಬೇಕಂತ. ಅನೇಕ ಜನರಿಗೆ ನೋಡ್ತೇವೆ, ನಮಗೆ ಸಮಯ ಇಲ್ಲ ಅಲ್ರಿ, ನಮಗೆ ದೇವರ ಸುವಾರ್ತೆ ಸಾರಲಿಕ್ಕೆ ಸಮಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಪ್ರೇರೆ. ಆದರೆ ಇಲ್ಲಿ ಪೌಲನು ತಿಮೋಥಿನಿಗೆ ಹೇಳ್ತಾ ಇದ್ದಾನೆ, ನೀನು ಸಮಯ ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ನೀನು ದೇವರ ವಾಕ್ಯವನ್ನು ಸಾರು. ಅದರಲ್ಲಿ ನೀನು ಬಹಳಷ್ಟು ಆಸಕ್ತನಾಗಿರು. ಯಾವಾಗ ನಾವು ಆಸಕ್ತವಾಗಿ ಇರ್ಲಿಕ್ಕೆ ಪ್ರಯತ್ನ ಪಡಿತೇವೋ, ಯಾವಾಗ ವಾಕ್ಯಕ್ಕೆ ಪ್ರೀತಿ ಮಾಡಿ ಸುವಾರ್ತೆ ಸಾರಬೇಕೆಂಬಂತ ಮನಪೂರ್ವಕವಾಗಿ ನಾವು ಒಂದು ನಿರ್ಣಯಿಸಿಕೊಳ್ತೇವೋ, ಅವಾಗ ದೇವರು ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಸಮಯ ಏನ್ ಮಾಡ್ತಾನೆ? ಅನುಗ್ರಹಿಸ್ತಾನೆ ಪ್ರೇರೆ. ಅದಕ್ಕೆ ಮೊದಲದಾಗಿ ನಾವು ದೇವರ ವಾಕ್ಯ ಸಾರಲಿಕ್ಕೆ ಏನ್ ಮಾಡ್ಬೇಕು? ನಾವು ಇಲ್ಲಿ ಸಿದ್ಧರಾಗಿರ್ಬೇಕು ಪ್ರೇರೆ. ಸಮಯ ಇರ್ಲಿ ಅಥವಾ ಇಲ್ಲದೆ ಹೋಗ್ಲಿ, ನಾವು ದೇವರ ಸುವಾರ್ತೆ ಸಾರಲಿಕ್ಕೆ ಬಹಳಷ್ಟು ಆಸಕ್ತ ಪರವಾಗಿ ನಾವು ಮುಂದೂಡಬೇಕು ಪ್ರೇರೆ. ಯಾಕಂದ್ರೆ ಈ ದೇವರ ಕೆಲಸ ಏನಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದಾಗ ಇದು ಬಹಳಷ್ಟು ಬೆಲೆ ಉಳ್ಳದು. ಇದರಿಂದ ಏನ್ ಲಾಭ ಇದೆ ಎಂಬುದಾಗಿ ನೋಡಿದಾಗ ಲಾಭ ಇದೆ? ಸುವಾರ್ತೆ ಸಾರಿ ಆತ್ಮಗಳೇ ಸಂಪಾದನೆ ಮಾಡಿಕೊಂಡು ನಾವು ಈ ಭೂಲೋಕದಲ್ಲಿ ಜೀವಿಸಿದಾಗ ಏನ್ ಲಾಭ ಇದೆ ನಮ್ಗೆ? ನಿತ್ಯ ಜೀವ. ಇನ್ನ ಏನಿದೆ? ಒಂದು ತಿಂಗಳು ನಾವು ಲೌಕಿಕವಾಗಿ ಇಲ್ಲಿ ದುಡಿದಾಗ ಒಂದ್ ತಿಂಗಳಾದ ಮೇಲೆ 1 ಅಥವಾ 2 ತಾರೀಕಿಗೆ ನಮ್ಮ ಕೈಲಿ ಏನ್ ಬರ್ತದೆ? ಸಂಬಳ. ಆದ್ರೆ ನಮ್ಮ ಜೀವಿತದಲ್ಲಿ ನಾವು ರಾತ್ರಿ ಹಗಲು ಕೆಲಸದಲ್ಲಿ ಆಸಕ್ತರಾಗಿ ದೇವರ ಸುವಾರ್ತೆಯನ್ನು ಸಾರಿ ನಾವು ದೇವರ ಕೆಲಸದಲ್ಲಿ ಮುಂದೆ ಹೋಗಿದಾಗ ಅದು ನಮಗೇನ್ ಕೊಳ್ಳಾಕಿದ್ದಾನೆ ದೇವರು? ನಿತ್ಯ ಜೀವ, ಜಯಮಾಲಿ ಎಂಬ ಕಿರೀಟ ನಮಗೆ ಕೊಳ್ಳಾಕಿದ್ದಾನೆ ಪ್ರೇರೆ. ಅದು ಯಾರ ಮುಂದೆ ಕೊಳ್ಳಾಕಿದ್ದಾನೆ? ಈ ಲೋಕದ ಮುಂದೆ ಅಲ್ರಿ. ಅದಕ್ಕೆ ನಾವು ಈ ಒಂದು ಸಮಯದಲ್ಲಿ ದೇವರ ವಾಕ್ಯ ಸಾರುವಂತದ್ದು ಎಷ್ಟು ಬೆಲೆ ಉಳ್ಳದಿದೆ, ಎಷ್ಟು ಅದು ಅಮೂಲ್ಯವಾಗಿದೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಯಾಕಂದ್ರೆ ಸಮಯ ಇದು ಆಗಿದೆ. ಅದೇ ಮತ್ತು ನೆಕ್ಸ್ಟ್ ಒಂದು ದೇವರ ಸಂದೇಶ ಕೊಡ್ಲಿಕ್ಕೆ ನಮ್ಮ ಮಧ್ಯದಲ್ಲಿ ಸಹೋದರಿದ್ದಾರೆ. ಅದಕ್ಕೆ ನೀವು ಇಷ್ಟೊಂದು ಸಮಯದಲ್ಲಿ ಬಹಳಷ್ಟು ನಿಶಬ್ದವಾಗಿ ಕೇಳಿದಿರಿ. ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕವಾಗಿ ವಂದನೆ.